ವರ್ಷದಲ್ಲಿ ಕೆಲವೇ ದಿನ ಮಾತ್ರ ತೆರೆದಿರುವ ಒಂದು ದೇವಸ್ಥಾನ, ಶಾಶ್ವತವಾದ ಕಟ್ಟಡವೇ ಇಲ್ಲದೆ ಕಾಡಿನ ಮಧ್ಯದಲ್ಲಿ ನಡೆಯುವ ದೈವಿಕ ಪೂಜೆ. ಇದು ಕೇರಳದ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ದೇವಸ್ಥಾನ. ಈ ಜಾಗದ ಹಿಂದಿರೋ ಆ ದೈವಿಕ ರಹಸ್ಯ ಏನು? ಅಲ್ಲಿಗೆ ಹೋಗೋಕೆ ಇರೋ ನಿಯಮಗಳೇನು? ಯಾಕೆ ಲಕ್ಷಾಂತರ ಜನ ಭೇಟಿ ಕೊಡ್ತಾರೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ ಸ್ಪಿರಿಚುವಲ್. ನೀವೇನಾದ್ರೂ ಈ ಅದ್ಭುತವಾದ ರಹಸ್ಯಮಯವಾದ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಹತ್ತಿರ ಕೇವಲ ಕೆಲವೇ ದಿನಗಳು ಮಾತ್ರ ಟೈಮ್ ಇದೆ. ಹೌದು, ಪ್ರತಿ ವರ್ಷ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಈ ಕೊಟ್ಟಿಯೂರು ದೇವಸ್ಥಾನವನ್ನ ನಿರ್ಮಿಸಲಾಗುತ್ತೆ. ಪೂಜೆ ಮುಗಿದ ನಂತರ ಅದನ್ನ ಮತ್ತೆ ತೆರವು ಮಾಡಲಾಗುತ್ತೆ. ಅಂದ್ರೆ ವರ್ಷಕ್ಕೆ ಕೇವಲ 28 ದಿನ ಮಾತ್ರ ಈ ದೇವಸ್ಥಾನ ತೆರೆದಿರುತ್ತೆ. ಈ ವರ್ಷ ವೈಶಾಖ ಮಹೋತ್ಸವವು ಮೇ 29ರಿಂದ ಜೂನ್ 24ರವರೆಗೆ ನಡೆಯುತ್ತಿದೆ. ಹೀಗಾಗಿ ಈ ಅವಧಿಯಲ್ಲಿ ಮಾತ್ರ ಕೊಟ್ಟಿಯೂರು ಭಕ್ತರ ದರ್ಶನಕ್ಕೆ ತೆರೆದಿರುತ್ತೆ. ಈ ದೇವಸ್ಥಾನದ ವಿಶೇಷತೆ ಏನ್ ಗೊತ್ತಾ? ಇಲ್ಲಿ ಬೇರೆ ದೇವಸ್ಥಾನಗಳ ತರಹ ದೊಡ್ಡ ದೊಡ್ಡ ಗೋಪುರಗಳಿಲ್ಲ, ಕಲ್ಲಿನ ಗರ್ಭಗುಡಿ ಇಲ್ಲ, ಕನಿಷ್ಠ ಪಕ್ಷ ಶಿವಲಿಂಗದ ಮೇಲೆ ಒಂದು ಚಾವಣಿ ಕೂಡ ಇಲ್ಲ. ಹರಿಯೋ ನದಿಯ ಒಳಗಡೆ ಕಲ್ಲುಗಳ ರಾಶಿಯ ಮೇಲೆ ಶಿವಲಿಂಗವಿದೆ. ಇಲ್ಲಿ 2 ಸನ್ನಿಧಾನಗಳಿವೆ. ನದಿಯ ಒಂದು ದಡದಲ್ಲಿರೋ ದೇವಸ್ಥಾನ ವರ್ಷ ಪೂರ್ತಿ ಇರುತ್ತೆ. ಆದರೆ ಅಸಲಿ ಪವಾಡ ನಡೆಯೋದು ನದಿಯ ಇನ್ನೊಂದು ದಡದಲ್ಲಿರೋ ಅಕ್ಕರೆ ಕೊಟ್ಟಿಯೂರು ಅನ್ನೋ ಜಾಗದಲ್ಲಿ. ಭಕ್ತರ ನಂಬಿಕೆ ಪ್ರಕಾರ ಈ ಸ್ಥಳದಲ್ಲಿ ವಿಶೇಷ ದೈವಿಕ ಶಕ್ತಿ ಇದೆ. ಇಲ್ಲಿ ಶಿವನಿಗೆ ಸಂಬಂಧಿಸಿದ ಕಥೆಗಳು ಕೂಡಿವೆ ಅಂತ ಹೇಳಲಾಗುತ್ತೆ. ಹಾಗೆ ಈ ಜಾಗದಲ್ಲಿರುವಂತಹ ಶಿವಲಿಂಗವನ್ನ ಯಾರು ಕೆತ್ತಿದ್ದಲ್ಲ, ಅದು ತಾನಾಗಿಯೇ ಉದ್ಭವ ಆಗಿರುವಂಥದ್ದು. ಬಾವಲಿ ಅನ್ನೋ ಪವಿತ್ರ ನದಿಯ ಮಧ್ಯೆ ಕಲ್ಲುಗಳ ಒಂದು ರಾಶಿಯ ತರಹ ಜೋಡಿಸಿದ್ದಾರೆ. ಆ ಕಲ್ಲುಗಳ ರಾಶಿಯನ್ನ ಮಣಿತರ ಅಂತ ಕರೀತಾರೆ. ಅದರ ಮೇಲೆಯೇ ಈ ಶಿವಲಿಂಗವಿದೆ. ಇಲ್ಲಿರೋ ಪೂಜ್ಯ ಆಚರಣೆಗಳು ಕೂಡ ಅಷ್ಟೇ ವಿಶಿಷ್ಟವಾಗಿವೆ. ಅಂದ್ರೆ ಪೂಜೆ ನಡೆಯುವಾಗ ಅರ್ಚಕರು ನದಿಯ ನೀರಲ್ಲೇ ನಿಂತ್ಕೊಂಡು ಪೂಜೆ ಮಾಡಬೇಕು. ದೇವಸ್ಥಾನದ ಗರ್ಭಗುಡಿ ಅಂದ್ರೆ ಅದು ಬರೀ ನದಿ ನೀರು ಮಾತ್ರ, ಯಾವುದೇ ಕಟ್ಟಡವಲ್ಲ. ಈ ದೇವಸ್ಥಾನದ ಉತ್ಸವ ಯಾವಾಗ ಶುರುವಾಗಬೇಕು ಅನ್ನೋದನ್ನ ಪ್ರಕೃತಿಯೇ ನಿರ್ಧಾರ ಮಾಡುತ್ತೆ. ಪ್ರತಿ ವರ್ಷ ಮೇ ತಿಂಗಳಲ್ಲಿ ಕೊಡಗಿನ ತಲಕಾವೇರಿ ಭಾಗದಲ್ಲಿ ಮುಂಗಾರು ಮಳೆ ಶುರುವಾಗಿ ಆ ಮಳೆಯ ನೀರು ಈ ಬಾವಲಿ ನದಿಗೆ ಬಂದು ಸೇರುತ್ತೆ. ನದಿಯಲ್ಲಿ ನೀರು ಹೆಚ್ಚಾದ ತಕ್ಷಣವೇ ಇಲ್ಲಿ ಉತ್ಸವದ ಮೊದಲ ಪೂಜೆ ಶುರುವಾಗುತ್ತೆ. ಪ್ರಕೃತಿ ಮತ್ತು ದೈವಿಕ ಶಕ್ತಿ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅನ್ನೋದಕ್ಕೆ ಈ ದೇವಸ್ಥಾನವೇ ಒಂದು ದೊಡ್ಡ ಉದಾಹರಣೆ. ಆದರೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರಬಹುದು, ವರ್ಷಕ್ಕೆ ಕೇವಲ 28 ದಿನ ಮಾತ್ರ ಯಾಕೆ ಈ ಜಾಗ ಭಕ್ತಾದಿಗಳಿಗೆ ತೆರೆದಿರುತ್ತೆ ಅಂತ. ಪುರಾಣಗಳ ಪ್ರಕಾರ ದಕ್ಷ ಮಹಾರಾಜನು ಶಿವನಿಗೆ ಅವಮಾನ ಮಾಡಲು ಹಮ್ಮಿಕೊಂಡಿದ್ದ ಆ ಮಹಾಯಜ್ಞ ನಡೆದಿದ್ದು ಇದೇ ಜಾಗದಲ್ಲಿ. ಆ ಯಜ್ಞ ನಿರಂತರವಾಗಿ 28 ದಿನಗಳ ಕಾಲ ನಡೆದಿತ್ತು. ಯಜ್ಞದ ಕೊನೆಯಲ್ಲಿ ಸತಿದೇವಿಯು ಅಗ್ನಿಗೆ ಆಹುತಿಯಾದಾಗ ಶಿವನ ಕ್ರೋಧದಿಂದ ವೀರಭದ್ರನು ಬಂದು ದಕ್ಷನ ಶಿರಚ್ಛೇದನ ಮಾಡ್ತಾನೆ. ಆ 28 ದಿನಗಳ ಕಾಲ ಏನೆಲ್ಲ ಘಟನೆಗಳು ನಡೆದ್ವೋ ಅದರ ನೆನಪಿಗಾಗಿ ಮತ್ತು ಆ ಯಜ್ಞದ ಪಾವಿತ್ರತೆಯನ್ನ ಕಾಪಾಡಲು ಇವತ್ತಿಗೂ ಕೇವಲ ಆ 28 ದಿನಗಳು ಮಾತ್ರ ಇಲ್ಲಿ ಪೂಜೆಯನ್ನ ಮಾಡಲಾಗುತ್ತೆ. ಇಲ್ಲಿ ಸಾಮಾನ್ಯ ದೇವಸ್ಥಾನದಂತೆ ಸುಲಭವಾಗಿ ಹೋಗಿ ದರ್ಶನ ಮಾಡುವುದು ಸಾಧ್ಯವಿಲ್ಲ. ಭಕ್ತರು ನದಿಯೊಳಗೆ ನಡೆದು ದೇವಸ್ಥಾನವನ್ನ ತಲುಪಬೇಕಾಗತ್ತೆ. ಯಾಕಂದ್ರೆ ಕಾಡಿನ ಮಧ್ಯೆ ಪೂಜೆ ನಡೆಯುತ್ತೆ. ಈ ದೇವಸ್ಥಾನದಲ್ಲಿ ಆಧುನಿಕ ಸೌಲಭ್ಯಗಳು ಇಲ್ಲದೆ ಹೋದ್ರೂ ಭಕ್ತಿಯ ಭಾವನೆ ತುಂಬಾ ಗಾಢವಾಗಿದೆ. ಭಕ್ತರಿಗೆ ಇದು ಕೇವಲ ಒಂದು ಪ್ರಯಾಣ ಮಾತ್ರವಲ್ಲ, ಇದೊಂದು ಆಧ್ಯಾತ್ಮಿಕ ಅನುಭವ, ಒಂದು ದೈವಿಕ ಸಂಪರ್ಕ. ಇಲ್ಲಿಗೆ ಹೋಗೋ ಭಕ್ತರಿಗೆ ಒಡಪು ಅನ್ನೋ ಒಂದು ವಿಶೇಷ ಪ್ರಸಾದವನ್ನ ಕೊಡ್ತಾರೆ. ಬಿದಿರಿನ ನಾರಿನಿಂದ ಬಿಳಿಯ ಹೂವಿನ ತರಹ ಇದನ್ನ ಮಾಡಿರ್ತಾರೆ. ಈ ಪ್ರಸಾದವನ್ನ ಮನೆಗೆ ತಂದ್ರೆ ತುಂಬಾ ಒಳ್ಳೇದಾಗತ್ತೆ ಅನ್ನೋದು ಭಕ್ತರ ನಂಬಿಕೆ. ಅಷ್ಟೇ ಅಲ್ಲ, ಇಲ್ಲಿ ದೇವರಿಗೆ ಲಕ್ಷಾಂತರ ಎಳನೀರಿನ ಅಭಿಷೇಕ ಮಾಡಲಾಗುತ್ತೆ. ಈ ಪ್ರಕೃತಿಯ ಮಡಿಲಿನಲ್ಲಿ ಶಿವನ ಆರಾಧನೆ ಮಾಡುವುದನ್ನ ನೋಡುವುದೇ ಒಂದು ದೊಡ್ಡ ಪುಣ್ಯ. ಈ ವಿಶಿಷ್ಟವಾದ ದೇವಸ್ಥಾನ ವರ್ಷದಲ್ಲಿ ಕೇವಲ 28 ದಿನ ಮಾತ್ರ ತೆರೆದಿರೋದ್ರಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ. ಕರ್ನಾಟಕ ಸೇರಿದಂತೆ ಬೇರೆ ರಾಜ್ಯಗಳಿಂದಲೂ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಭೇಟಿ ಕೊಡ್ತಿದ್ದಾರೆ. ಈ 28 ದಿನಗಳ ಉತ್ಸವ ಮುಗಿದ ತಕ್ಷಣ ಅಲ್ಲಿರೋ ತಾತ್ಕಾಲಿಕ ಗುಡಿಸಲುಗಳನ್ನೆಲ್ಲ ಕಿತ್ತು ಹಾಕ್ತಾರೆ. ಆಮೇಲೆ ಆ ಜಾಗ ಮತ್ತೆ ದಟ್ಟ ಕಾಡಾಗಿ ಬದಲಾಗುತ್ತೆ. ಅಲ್ಲಿಗೆ ಮನುಷ್ಯರು ಯಾರೂ ಹೋಗಲ್ಲ, ಕೇವಲ ದೈವಿಕ ಶಕ್ತಿಗಳು ಮತ್ತು ಕಾಡು ಪ್ರಾಣಿಗಳು ಮಾತ್ರ ಇರುತ್ತವೆ ಅಂತ ನಂಬಲಾಗುತ್ತೆ. ಇದೀಗ ಕೊಟ್ಟಿಯೂರು ಯಾತ್ರೆಗೆ ಹೋಗಲು ಯೋಚಿಸ್ತಾ ಇರೋರಿಗೆ ಕೆಲವು ಪ್ರಮುಖ ಮಾಹಿತಿಗಳು ಇಲ್ಲಿವೆ. ನೀವೇನಾದ್ರೂ ಈ ವರ್ಷ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಈ
ಡೇಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಜೂನ್ 24ರವರೆಗೆ ಮಾತ್ರ ದೇವಸ್ಥಾನ ತೆರೆದಿರುತ್ತೆ. ಇನ್ನು ಮುಖ್ಯವಾಗಿ ಇಲ್ಲಿ ಎಲ್ಲರಿಗೂ ದರ್ಶನದ ಅವಕಾಶ ಇದ್ರೂ ಮಹಿಳಾ ಭಕ್ತರಿಗೆ ಒಂದು ವಿಶೇಷ ನಿಯಮವಿದೆ. ಮೇ 30ರಿಂದ ಮಹಿಳೆಯರಿಗೆ ಎಂಟ್ರಿ ಸಿಕ್ಕಿದೆ. ಆದರೆ ಜೂನ್ 20ನೇ ತಾರೀಕು ಮಧ್ಯಾಹ್ನ ನಿಖರವಾಗಿ 12 ಗಂಟೆಯವರೆಗೆ ಮಾತ್ರ ಮಹಿಳೆಯರಿಗೆ ಪ್ರವೇಶವಿರುತ್ತೆ. ಆಮೇಲೆ ಕೆಲವು ಕಠಿಣ ಪೂಜೆಗಳು ಇರೋದ್ರಿಂದ ಮಹಿಳೆಯರನ್ನ ನದಿ ದಾಟೋಕೆ ಬಿಡೋದಿಲ್ಲ. ಇದು ದೇವಸ್ಥಾನದ ಪುರಾತನ ಸಂಪ್ರದಾಯ ಮತ್ತು ದೈವಿಕ ಆಚರಣೆಗಳಿಗೆ ಸಂಬಂಧಪಟ್ಟ ನಿಯಮವಾಗಿದೆ. ಮಹಿಳೆಯರಿಗೆ ಅವಕಾಶ ಇರುವ ದಿನಗಳಲ್ಲಿ ಪುರುಷರು ಸಹ ಸಾಮಾನ್ಯವಾಗಿ ದರ್ಶನಕ್ಕೆ ಹೋಗಬಹುದು. ಅಂದರೆ ಅದು ಮಹಿಳೆಯರಿಗೆ ಮಾತ್ರ ಅನ್ನೋ ದಿನಗಳಲ್ಲ. ಆ ದಿನಗಳಲ್ಲಿ ಎಲ್ಲ ಭಕ್ತರು ಸೇರಿ ದರ್ಶನ ಪಡೀತಾರೆ. ದೇವಸ್ಥಾನದ ದರ್ಶನ ಸಾಮಾನ್ಯವಾಗಿ ಬೆಳಗ್ಗೆ ಸುಮಾರು 5:30ರಿಂದ ಆರಂಭವಾಗುತ್ತೆ. ಸಂಜೆ 7:30ರವರೆಗೆ ವಿವಿಧ ಪೂಜೆ ಹಾಗೂ ಆಚರಣೆಗಳನ್ನು ನಡೆಸಲಾಗುತ್ತೆ. ಕತ್ತಲಾದ ಮೇಲೆ ಕಾಡಿನ ಮಧ್ಯೆ ಇರೋದ್ರಿಂದ ಯಾರನ್ನು ಕೂಡ ಬಿಡೋದಿಲ್ಲ. ಇಲ್ಲಿ ಡ್ರೆಸ್ ಕೋಡ್ ಕೂಡ ತುಂಬಾನೇ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಪುರುಷರು ಕೇವಲ ಧೋತಿ ಧರಿಸಬೇಕು, ಶರ್ಟ್ ಹಾಕೋ ಹಾಗಿಲ್ಲ. ಹಾಗೆ ಮಹಿಳೆಯರು ಸೀರೆ ಅಥವಾ ಲಂಗ ದಾವಣಿಯಂತಹ ಸಾಂಪ್ರದಾಯಿಕ ಉಡುಪಿನಲ್ಲೇ ಕೊಟ್ಟಿಯೂರಿಗೆ ಹೋಗಬೇಕಾಗತ್ತೆ. ಕೊಟ್ಟಿಯೂರಿನ ಮತ್ತೊಂದು ವಿಶೇಷತೆ ಏನಂದ್ರೆ ಭಕ್ತರು ಬಾವಲಿ ನದಿಯನ್ನ ದಾಟಿ ಅಕ್ಕರೆ ಕೊಟ್ಟಿಯೂರಿಗೆ ತಲುಪಬೇಕಾಗತ್ತೆ. ಮಳೆಗಾಲ ಆರಂಭವಾಗಿರೋದ್ರಿಂದ ದಾರಿಯಲ್ಲಿ ಕೆಸರು ಹಾಗೂ ಜನಸಂದಣಿ ಹೆಚ್ಚಿರಬಹುದು. ಆದ್ರಿಂದ ವಯೋವೃದ್ಧರು ಹಾಗೂ ಮಕ್ಕಳೊಂದಿಗೆ ಹೋಗುವವರು ಸೂಕ್ತ ಮುನ್ನೆಚ್ಚರಿಕೆ ವಹಿಸೋದು ಉತ್ತಮ. ಕರ್ನಾಟಕದ ಬಾರ್ಡರ್ಗೆ ತುಂಬಾನೇ ಹತ್ತಿರದಲ್ಲೇ ಇರೋ ಈ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿದೆ ಪವಿತ್ರವಾದ ಜಾಗ. ನೀವೇನಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ತಕ್ಷಣ ಪ್ಲಾನ್ ಮಾಡಿ. ಇನ್ನು ಕೆಲವೇ ದಿನಗಳು ಮಾತ್ರ ಇವೆ. ಇನ್ನು ನೀವು ಈ ರೀತಿಯ ವಿಭಿನ್ನವಾದ ವಿಶಿಷ್ಟವಾದ ದೇವಸ್ಥಾನಕ್ಕೆ ಯಾವತ್ತಾದರೂ ಭೇಟಿ ಕೊಟ್ಟಿದ್ದೀರಾ? ನಿಮ್ಮ ಅನುಭವವನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದೇ ರೀತಿಯ ಇನ್ನಷ್ಟು ಮಾಹಿತಿಗಾಗಿ ಸುಮನ್ ಟಿವಿ ಕನ್ನಡ ಸ್ಪಿರಿಚುವಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.